ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ, ಬಿಜೆಪಿಗೆ ಯತ್ನಾಳ್ ಅನಿವಾರ್ಯ. ಬಸನಗೌಡ ಪಾಳ್ರಿ ಯತ್ನಾಳ್ಗೆ ನಾನು ಮನವಿ ಏನಂದ್ರ ಸೇರ್ಪಡೆ ಆಗೋದಿತ್ತಂದ್ರ ಏನ್ ನಿಮ್ ವರ್ತನೆ ಅದಲ್ಲ, ಒಬ್ಬ ರಾಜ್ಯಾಧ್ಯಕ್ಷನಿಗೆ ಪಕ್ಷ ಕಟ್ಟಿ ಬೆಳೆಸಿದಂತ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡಂತ ಹೇಳಿದಂತ ನೀವು ಸಂದರ್ಭ ಅನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರೀ ಬೇಡಂಗಿಲ್ಲ ಈ ರೀತಿ ಬಂದ್ರ ನಾನು ಕೂಡ ಸರ್ ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು ಬಾಗಲಕೋಟೆಗೆ ಯಾಕೆ ಬಂದಾರ ಅಂದ್ರ ಅವರು ಚರಂತ್ ಮಾಡ್ರ ಅವ್ರ ಆಪ್ತರ ಬಂದ್ ಮಚ್ಚರ ಮಾಡಕತ್ತಾರ ಹೊರತು ಚರಂತ್ ಮಾಡ್ರ ಅವ್ರು ಕರೆದಿಲ್ಲ. ಅವ್ರ ಅಭ್ಯರ್ಥಿ ಅವರು ವೈಯಕ್ತಿಕ ಸಂಬಂಧ ಮೇಲೆ ಅವ್ರು ಚುನಾವಣೆ ಮಾಡಿದಾರ, ಅಭ್ಯರ್ಥಿ ಅವ್ರು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ಕೇಳಿದ್ ನೋಡ್ರಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಅವ್ರು ತಾವಾಗಿನೇ ನಾನು ಚುನಾವಣೆ ಮಾಡಕ್ ಬರ್ತೀನಿ ಅಂದಾರ. ಮಾಡಕ್ ಬ್ಯಾಡತ್ತ ಯಾರು ಹೇಳ್ತಾರೆ ಹೇಳಿ ಸರ್? ಚುನಾವಣೆ ಮಾಡಕ್ ಬಂದಾಗ ಯಾರು ಪಕ್ಷಕ್ಕೆ ಸೇರ್ಪಡೆ ವಿಚಾರ ಚರ್ಚೆ ಮಾಡ್ತೀರಿ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನ ಮನವಿ ಅದ, ನಿಮ್ಮ ವರ್ತನೆಗಳ ಬದಲಾವಣೆ ಆಗ್ಲೇಬೇಕು. ಅದಕ್ಕೆ ನಿಮ್ಮ ಭವಿಷ್ಯ ಅದ, ನಿಮ್ಮ ಕಾರ್ಯಕರ್ತ ಅಭಿಮಾನ ಹಿಂಗಿನ ಹತ್ರ ಗೊತ್ತಿಲ್ಲ. ಸರ್ ನಾನು ಹೇಳ್ತಕ್ಕಂಥದ್ದು ಇವತ್ತು ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತು ಪ್ರಚಾರಕ್ಕೆ ಹೋಗಿದ್ದಾರೆ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆದ್ರೆ ಪಕ್ಷ ಅವರಿಗೆ ನಾವು ಅಲ್ಲಿ ಕರೆದಿಲ್ಲ. ಅವರಾಗೆ ತನಗ ಆಪ್ತರು ಅಂತಕ್ಕಂಥ ಒಂದು ನೆಪ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬಸನಗೌಡರಿಗೆ ಒಂದು ಕೆಲವೊಂದು ಮಾತು ಹೇಳಿ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಇಡೀ ಭಾರತೀಯ ಜನತಾ ಪಕ್ಷ ಅವರನ್ನ ಗುರುವಿನ ಸ್ಥಾನ ನೋಡಕತ್ತೈತಿ ಇವತ್ತು. ಆದ್ರೆ ಅವ್ರಕ್ಕಿಂತ ದೊಡ್ಡವರಲ್ಲ ಬಸನಗೌಡ, ದೊಡ್ಡವರಲ್ಲ. ಬಸನಗೌಡ ದೊಡ್ಡ ವ್ಯಕ್ತಿ ಅಲ್ಲ, ನರೇಂದ್ರ ಮೋದಿ ದೊಡ್ಡ ವ್ಯಕ್ತಿ ಏನಲ್ಲ. ಇವತ್ತು ಒಬ್ಬ ಯುವಕ 45 ವರ್ಷದ ನಿತಿನ್ ನವೀನರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದಾಗ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಂಥ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ಎಂಥ ಮಾತನ್ನು ಹೇಳಿದ್ರು ಅಂದ್ರೆ ನಿತಿನ್ ನವೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಸ್ ಮೈ ಬಾಸ್ ಅಂದ್ರು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ಎಲ್ಲಿ ಆ ರಾಜ್ಯಾಧ್ಯಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದು ಅದು ಸ್ವಯಂ ಘೋಷಿತ ಹುದ್ದೆ ಅಲ್ಲ. ನೀವು ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಅಂತ ಅಂದ್ಕೋತೀರಿ, ಆ ಥರ ಅಲ್ಲ ಅದು. ಅವ್ರು ರಾಷ್ಟ್ರೀಯ ನಾಯಕರೇ ಅದನ್ನ ಆ ಸ್ಥಾನವನ್ನು ತುಂಬಿದಾರ ಅವರಿಗೆ. ನೀವು ರಾಷ್ಟ್ರೀಯ ನರೇಂದ್ರ ಮೋದಿಯವ್ರ ಬಗ್ಗೆ ಒಳ್ಳೆ ಮಾತನಾಡ್ತೀರಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಒಳ್ಳೆ ಮಾತನಾಡಿ ನೀವು ರಾಜ್ಯಾಧ್ಯಕ್ಷರಿಗೆ ಕೆಟ್ಟದಾಗಿ ಮಾತನಾಡ್ತೀರಿ ಅಂದ್ರೆ ಇದು ಯಾವ ಲೆಕ್ಕ? ಇಂಡೈರೆಕ್ಟ್ ಆಗಿ ನೀವು ಪಕ್ಷಕ್ಕೇನೆ ಬೇದಂಗ, ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಬೇದಂಗ. ಸರ್ ಅಲ್ರಿ ಸರ್, ಸರ್ ಒಂದು ಮಾತನ್ನು ಹೇಳ್ತೀನಿ ನಾನು. ಸರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಗ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ರಿ, ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಮತದಾರ ಅಲ್ಲ ಅವ್ನು ಬಿಡೋದು ಬೇಡ, ಅವ್ನು ಹಿಡ್ಕೊಂಡು ಹೇಳ್ತೀನಿ ನಾನೀಗ. ಅಲ್ಲ ಅವ್ನು ಹಿಡ್ಕೊಂಡು ಸರ್ ಅವ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಇವತ್ತ ಕಾಂಗ್ರೆಸ್ಸಿನ ಮತದಾರ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಅವ್ ಎಲ್ಲೇ ಒಂದ್ ಕಡೆ ನೋವಾಗಿ ಇವತ್ತು ನಾ ಬಿಜೆಪಿಗೆ ಓಟ್ ಹಾಕ್ತಂದ್ರೆ ಬ್ಯಾಡ್ನಕ್ಕಾಕೈತೆ. ರಾಜ್ಯಾಧ್ಯಕ್ಷ ಬೇಡ, ನಾ ಜಿಲ್ಲಾ ಚುನಾವಣೆ ಬ್ಯಾಡ್ನಕ್ಕಾಗೋದಿಲ್ಲ. ಓಟ್ ಹಾಕೋದು ಅದು ತಪ್ಪು ಕಲ್ಪನೆ. ಯಾಕಂದ್ರ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಗೆಲ್ಲಿಸಿದಂತ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಕಾರ್ಯಕರ್ತರು ಇವತ್ತ ಚುನಾವಣೆಯಲ್ಲಿ ಅಲ್ಲಿ ಬಾಗಲಕೋಟೆ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಸನಗೌಡ ಗೆಲ್ಲಿಸಿದಂತವ್ರೆ ಕಾರ್ಯಕರ್ತರು ಹೋಗಿದ್ದಾರೆ. ಬಸನಗೌಡರಿಂದ ನಾನು ಹೇಳುವಂತ ಮಾತು, ಒಂದು ಫೋಟೋನು ಕೂಡ ಇಂಪಾರ್ಟೆಂಟ್ ಅಂತಕ್ಕಂಥ ವ್ಯಕ್ತಿ ನಾನು. ಬಸನಗೌಡರಿಂದ ಅಲ್ರಿ ಸರ್, ನನ್ನ ಮಾತು ನೀವು ಕೇಳ್ರಿ. ಒಬ್ಬ ಮತದಾರ, ಒಬ್ಬ ಕಾಂಗ್ರೆಸ್ಸಿನ ಮತದಾರ ಬಂದು ನಮ್ಮ ಪಕ್ಷಕ್ಕೆ ಕೋಟನ್ ಲಾಭ ಆಕೈತೆ ಅಂದಾಗ ಬಸನಗೌಡ್ರ ಪ್ರಚಾರ ನುಕ್ಸಾನ ಯಾಕೆ ಹೇಳಿ? ಆದ್ರೆ ನಮ್ಮ ಆಲ್ರೆಡಿ ರಾಜ್ಯಾಧ್ಯಕ್ಷರು ಹೇಳಿದಾರ, ಇಲ್ಲ ಅವ್ರು ಬೇಕಾದವ್ರು 4 ಜನ ಇರ್ಬೋದಲ್ರಿ. ಬಸನಗೌಡ ಬೇಕಾದ 4 ಜನ ಇರ್ಬೋದು. ಇಲ್ಲ ನಾ ಹೇಳ್ತಾ ಕೇಳ್ರಿ, ನಮ್ಮ ಗೆಲುವು ನಮ್ಮ ರಾಜ್ಯಾಧ್ಯಕ್ಷ ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಗೆಲುವು ಆಗಿಬಿಟ್ಟಿದೆ.
ಹೆಚ್ಚುವರಿ ಮತ ಬರ್ದವ್ರು ಬರ್ಲಿ ಅಂತ ಹೇಳಿದಾರೆ, ಬಂದ್ರು ಬರ್ಲಿ. ಎಲೆಕ್ಷನ್ ಇಲ್ಲಿ ಕಾರ್ಯಕರ್ತರು ಕಳ್ಸಾಕತ್ತೀರಿ ನೀವು. ಹೌದು. ಬಿಜೆಪಿ ಗೆಲ್ಲಿಸ್ರಿ ಅಂತ ಹೇಳಿ. ಹೌದ್ರಿ, ನಮ್ಮ ಪಕ್ಷದ ಇಲ್ಲ ಸರ್, ನಮ್ಮ ಪಕ್ಷದ ವ್ಯವಸ್ಥೆ ಅದ, ಬೇರೆ ಬೇರೆ ರಾಜ್ಯದಲ್ಲಿ ಹೋಗ್ತಕ್ಕಂತ ವ್ಯವಸ್ಥೆ ಅದ. ಬಿಜಾಪುರ ಜಿಲ್ಲೆ ಜನ ಕಾರ್ಯಕರ್ತರು ಬಾಗಲಕೋಟೆಗೆ ಹೋಗ್ರಿ, ಅಲ್ಲಿ ಕಾಂಗ್ರೆಸ್ ಸೋಲಿಸ್ರಿ ಅಂತ. ಹೌದು ಅಲ್ಲಿ ಬಲಿಷ್ಠ ಇಲ್ಲ ಅಂತ ತೋರಿಸ್ಕೊಂಡಾಗೈತಿ ಈಗ. ಸರ್, ಅಲ್ಲಿ ಸಾಕಷ್ಟು ಬಲಿಷ್ಠತೆ ಅದ. ಚುನಾವಣೆ ಗಿಮಿಕ್ ಅಂದ್ರನೆ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಮತವನ್ನು ಸೆಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ. ಯಾಕೆ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಕರೆಕ್ಟ್ ಅಲ್ಲ ಸರ್. ಮತ್ ಚುನಾವಣೆ ಅದ, ನಾವು ಎಷ್ಟು ನಾವು ಹೆಚ್ಚು ಮತ ಬರ್ತಾವ ನಮಗೆ ಅಷ್ಟು ಶಕ್ತಿ ಬರ್ತದ. ನಾವು ಯಾಕೆ ನಾವು ಪ್ರಯತ್ನ ಮಾಡಬಾರದು? ಇನ್ನೊಂದು ಇದಕ್ಕೆ ಕಾರಣ, ಇದು ಉಪಚುನಾವಣೆ ಇರೋದ್ರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ವಿಸ್ತಾರಕ್ಕೆ ನಾವು ಪ್ರತಿ ಬೇರೆ ಬೇರೆ ಜಿಲ್ಲೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮೊದಲಿಂದಲೂ ಬಂದ ಪದ್ಧತಿ ಅದ. ನಾವು ಈಗ ಸೋಲ್ತೀವತ್ತು ಅಂತಕ್ಕಂಥ ಗೆಲ್ತೀವಿ ಅಂತಕ್ಕಂಥ ವಿಚಾರ ಅಲ್ಲ. ಹೇಳಿ ಸರ್, ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ, ನಮ್ಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ. ಬಸವನಗೌಡರನ್ನ MLA ಮಾಡಿ ಮಂತ್ರಿ ಮಾಡಿದವರ ಕಾರ್ಯಕರ್ತ ಕಳಿಸಿ ನಾವು ವಿಜಯಪುರದಿಂದ. ಅಲ್ಲಿ ಬಸವನಗೌಡ್ರ ಒಬ್ಬರು ಅನಿವಾರ್ಯತೆ ಕೇಳ್ತೀರಿ ನೀವು? ಪ್ರಚಾರ ಮಾಡಬಾರ್ದತ್ ನಾ ಯಾಕೆ ಹೇಳ್ಕೊಳ್ರಿ? ಅವ್ರು ವೈಯಕ್ತಿಕ ವಿಚಾರದವರು, ಬಸ್ ಅವ್ರಿಗೆ ಸಂಬಂಧ ಮಾಡ್ಲಿ, ಪ್ರಚಾರ ಮಾಡ್ಲಿ. ಅಲ್ರಿ ನಾವು ಸರ್ ಸರ್ ನೋಡ್ರಿ, ನಾ ಹೇಳ್ತಾ ಇದ್ದೀನಿ, ಪಕ್ಷೇತರ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ಗಜ ಅಂತರ ಅದು. ಪಕ್ಷೇತರ ಚುನಾವಣೆ ನಿಲ್ತಕ್ಕ ಸಂದರ್ಭದಲ್ಲಿ ಅವ್ ನಡವಳಿಕೆಗಳ ಲೆಕ್ಕದನೇ ಬೇರೆ ಇತ್ತು, ಇವತ್ತಿನ ನಡವಳಿಕೆ ಲೆಕ್ಕ ಬೇರೆ ಅದ. ಅವತ್ತು ಇಡೀ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಪಂಚಾಯತ್ ಮೆಂಬರ್ಗಳು ಸ್ಥಳೀಯ ಚುನಾವಣೆಗಳು ಒಂದು ಮೊದಲೇ ಮತವನ್ನು ಭಾರತೀಯ ಜನತಾ ಪಕ್ಷ ಹಾಕಿ ಉಳಿದ ಇನ್ನೂ ಅವಕಾಶ ಯಾಕೆ ಬಿಡಬೇಕು? ಬಿಜಾಪುರ ಜಿಲ್ಲೆ ಬೆಲೆ ಕೊಟ್ಟಿದ್ದಾರೆ. ಸರ್ ನೋಡ್ರಿ, ಭಾರತೀಯ ಜನತಾ ಪಕ್ಷ ಅವರ ಮನೆಗೆ ಹೋಗಿ ನಾವು ಅನಿವಾರ್ಯ ಅದ, ನಾವು ಗೆಲ್ಲಬೇಕಾಗೈತೆ ಹೇಳಿ ನಾವು ಮನವಿ ಕೊಟ್ಟಿಲ್ಲ. ಅಭ್ಯರ್ಥಿ ಅವರು ವೈಯಕ್ತಿಕ ಸಂಬಂಧ ಮೇಲೆ ಅವ್ರು ಚುನಾವಣೆ ಮಾಡಿದಾರ. ಅಭ್ಯರ್ಥಿಯವ್ರು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ಕೇಳಿದ್ ನೋಡ್ರಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಅವ್ರು ತಾವಾಗಿನೇ ನಾನು ಚುನಾವಣೆ ಮಾಡಕ್ ಬರ್ತೀನಿ ಅಂದಾರ. ಮಾಡಕ್ ಬ್ಯಾಡತ್ತ ಯಾರು ಹೇಳ್ತಾರೆ ಹೇಳಿ ಸರ್? ಚುನಾವಣೆ ಮಾಡಕ್ ಬಂದಾಗ ಯಾರು ಬೇಡ ಹೇಳ್ತಾರೆ? ನಿಮ್ ರಾಜ್ಯಾಧ್ಯಕ್ಷರಾದಾಗಿ ರಾಮುಲು ಅವರು ಸಹಿತ ಯತ್ನಾಳ್ ಬರಬೇಕು, ರಮೇಶ್ ಜಾರಕಿಹೊಳಿ ಅವರು ಸಹಿತ ಯತ್ನಾಳ್ ಬರಬೇಕು. ಸರ್, ನಿಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಆಜ್ಞೆ ಕೊಡ್ಬೇಕಾಗೈತಿ. ನಾವು ಬೇಡ ಹೇಳಕ್ ಆಗುದಿಲ್ಲ. ನಾನು ದಾವಣಗೆರೆಯಲ್ಲಿದ್ದೆ, ಯತ್ನಾಳ್ ಅವ್ರನ್ನ ಕರೆದ್ರು, ಯತ್ನಾಳ್ ಕರೆದಕ್ಕೆ ಬಂದಿದೆ ಅಂತ ಹೇಳಿ ನಿಮ್ಮದೇ ಪಕ್ಷದ ಮಾಜಿ ಸಚಿವರು ಪಕ್ಷದ ನಾಯಕ ಹೇಳ್ತಾರೆ. ಸರ್, ನನಗೂ ಈಗ ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ನಮ್ಮ ರಾಜ್ಯ ನಾಯಕರಲ್ಲಿ ತಮ್ಗೆಲ್ಲ ಗೊತ್ತದ, ರೇಬಲ್ಸ್ ಅತ್ಯಾಚಿಂದ ಅವ್ರು ಓಡಾಕತ್ತಾರೆ. ಈಗ ಆ ರೇಬಲ್ಸ್ ಕೆಲವೊಂದು ಜನ ಇನ್ನೂ ಸ್ವಲ್ಪ ಮಿಂಗಲ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ಅದಾವ. ಅವ್ರಿಗೆ ಉದ್ದೇಶ ಏನದ ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ, ಅವ್ರ ವಿಷಯನ ಖಂಡಿಸ್ತೀನಿ. ಅವು ಸರಿಯಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಬೇಕಾದಂತ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ವರ್ತನೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧ ಇದೆ. ಸರ್ ನೋಡ್ರಿ, ಇವತ್ತ ಬಸವನಗೌಡರು ಯಾರಿಗೆ ಲಪುಟ್ ಅಂದಾರಂದ್ರೆ, ಇವತ್ತ ಬಸವನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದುಡ್ದಂತ ವ್ಯಕ್ತಿ ವಿಜಯಪುರದಾಗ ಅದಾರ. ಬಸವನಗೌಡ್ರು ಏನ್ ಆಗ್ಬೇಕಾಗಿಲ್ಲ ಅಂತ, ಬಸವನಗೌಡಕ್ಕಿಂತ ಸಾಕಿ ದುಡ್ದಂತ ವ್ಯಕ್ತಿಗಳು ಏನೇನು ಆಗ್ಬೇಕಾಗಿತ್ತು. ಅವರ ತ್ಯಾಗದ ಫಲದಿಂದ ಇವತ್ತು ನೀವು ಪದವಿ ಮಾಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿರೋ ಕೇಂದ್ರದಲ್ಲಿ ಅದೇ ಕಾರ್ಯಕರ್ತರು ಇವತ್ತು ಎಲೆಕ್ಷನ್ ಮಾಡಕ್ ಹೋಗ್ಯಾರ. ಇಲ್ಲಿ ಬಸವನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳ್ಯಾಕ ಏನು ಹೋರಾಟ ಮಾಡಿದಂತ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನ್ ಮಾತಾಡ್ತಾರ ಅಂತಕ್ಕಂಥದ್ದನ್ನ ಇವತ್ತು ಬಸವನಗೌಡ್ರೆ ಅದು ವಿಚಾರ ಮಾಡ್ಬೇಕು. ಬಸವನಗೌಡರ ಪರಿಪೂರ್ಣ ಅವರ ವಿಚಾರಗಳು ಈ ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನ ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತಾನೆ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ತಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನ ಅವರ ಶಿಷ್ಯರ ಬಳಗ ನೀವು ಗೌಡ್ರೆ ನೀವು ತಪ್ಪು ಮಾಡ್ತಾ ಹೇಳಿದಾಗ, ಯಾಕೆ ಬೇರೆದವ್ರ ಮಾತಂದ್ರೆ ಬಸವನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರು ಏನು ಚಿರಿಯಾಡ್ತಿರಲ್ಲ,
ಚೀರಾಡ್ತಕ್ಕಂಥ ಶಿಷ್ಯರಿಗೆ ನನ್ನೊಂದು ಮನವಿ ಅದ, ನೀವು ಯಾವಾಗಾರಿ ಬಸವನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ತಾ ಇದಾವೆ ಅಂತ ಹೇಳಿದ್ರೆ ಅವ್ರ ಬದಲಾವಣೆ ಆಗಿತ್ತಂದ್ರ ಅವ್ರಿಗೂ ಕೂಡ ಒಳ್ಳೇದು. ಪಕ್ಷಕ್ಕೆ ಏನ್ ನುಕ್ಸಾನ ಇಲ್ಲ ಬಸವನಗೌಡರಿಂದ. ಬಹಿರಂಗ ಪ್ರಚಾರ ಕೊನೆಯಾಗುವವರೆಗೂ ನಿಮ್ಮ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಯತ್ನಾಳ್ ಬಗ್ಗೆ ಪ್ರಚಾರ ಮಾಡಲಿ ಅಂತ ಹಾಕಿದ್ವಿ. ಬಹಿರಂಗ ಪ್ರಚಾರ ಆದ ಕೂಡಲೇ ಮತ್ತೆ ಯತ್ನಾಳ್ ವಿರುದ್ಧ ಮಾತಾಡಿ ನಾ ವಿರುದ್ಧ ಮಾತಾಡಕೈತಿ ಸರ್ ನಾ ವಿರುದ್ಧ ಬಲ್ಲ ನಾ ಬ್ಯಾಡತ್ತೇ ಇಲ್ಲ ಪ್ರಚಾರಕ್ಕೆ. ವಿರುದ್ಧ ಹೇಳಿ ಮಾತಾಡಕತ್ತ ಒಂದು ಹೋಟ್ರು ಅನಿವಾರ್ಯ ಅದ, ನಾ ಬಸವನಗೌಡ ಅನಿವಾರ್ಯ ಇಲ್ಲ ಚಳಕತ್ತಿಲ್ಲ. ನಾ ಒಂದು ಹೋಟಿಗೆ ಬೆಲೆ ಅದ ಅಂದಾಗ ಬಸವನಗೌಡ ಯಾಕೆ ಅನಿವಾರ್ಯ ಅಲ್ಲತ್ ನಾ ಹೇಳಿ. ಅಲ್ರಿ ಕಾಂಗ್ರೆಸ್ ತರ ಹೋಟ್ ಹಾಕ ಅಲ್ರಿ ಪಕ್ಷ ಸಿದ್ಧಾಂತ ನಾವ್ ಎಲ್ರಿ ಅವ್ರ ಸೋ ಇಚ್ಛೆಯಿಂದ ಬಂದ್ ಪ್ರಚಾರ ಮಾಡ್ತಂದಾಗ ನಾವ್ ಯಾರು ಬೇಡಕೈತಿ ಹೇಳ್ರಿ. ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಫಾರ್ ಆಗಿ ಅವ್ರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ನೀವ್ ಈಗ ತಗೊಳಕ್ ರೆಡಿ ಆಗಿದ್ದೀರಾ? ರಾಜ್ಯದವರು ರೆಡಿ ಆಗಿದ್ದಾರೆ? ಅಲ್ಲ ರೆಡಿ ಆಗಿದ್ದೀರಾ? ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಅವ್ರು ಬಾಗಲಕೋಟೆಗೆ ಯಾಕೆ ಬಂದಾರ ಅಂದ್ರ ಅವ್ರು ಚರಂತಿ ಮಾಡ್ರ ಅವ್ರ ಆಪ್ತರ ಬಂದ್ ಮಚಾರ ಮಾಡಕತ್ತಾರ ಹೊರತು ಚರಂತಿ ಮಾಡ್ರ ಅವ್ರು ಕರ್ದಿಲ್ಲ. ಅವ್ರ ಆಪ್ತರ ಹೋಗಾಕತ್ತಾರ ಅವ್ರು. ಸರ್ ಅವ್ರು ಕರ್ದಿದ್ದಕ್ಕೆ ನಾವು ಬಂದಿದ್ದೀವಿ. ದಾವಣಗೆರೆಗೆ ನನಗೆ ಕರ್ದಿಲ್ಲ, ಅಲ್ಲಿ ನನ್ಗೆ ಯಾರು ಕರ್ದಿಲ್ಲ, ಆಹ್ವಾನ ಇಲ್ಲ, ಅದಕ್ಕೆ ನಾವು ಬಂದಿಲ್ಲ ಅಂತ ಹೇಳಿ ನೋಡ್ರಿ ಬಾಗಲಕೋಟೆ ಚರಂತಿ ಮಠ ಕರೆದಿದ್ದಾರೆ, ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಅಲ್ಲ ಮತ್ ಪಕ್ಷಕ್ಕೆ ಸೇರ್ಪಡೆ ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ ಈಗ? ಅವ್ರು ready ಅಲ್ಲ ಸರ್, ದಾವಣಗೆರೆಗೆ ಹೋಗಿದ್ದು ಎಲ್ಲ ಕಡೆ ತಿರುಗಾಡಿದ್ರೆ ಪಕ್ಷ ಚರ್ಚೆ ಮಾಡೋದು. ಅವ್ರ ಒಬ್ರು ಆಪ್ತರ ಹೋಗಿದಾರ ಸರ್. ಅಲ್ರಿ ನಾವು ಪಕ್ಷಕ್ಕೆ ಬ್ಯಾಡ್ ನಾಕ್ ನಾವ್ಯಾರ ಸರ್? ನಾನು ಹೈಕಮಾಂಡ, ನಮ್ದೇನ್ ಹೈಕಮಾಂಡ ಅಲ್ಲ ಸರ್, ನಾನು ಹೈಕಮಾಂಡ. ಸೇರ್ಪಡೆ ಬಗ್ಗೆ ನಾ ಹೇಳ್ತೇನೆ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತಂದ್ರ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ ಅಥವಾ ಬಿಡುದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದ್ರೆ ಬಸವನಗೌಡ ಪಾಳ್ರಿ ಯತ್ನಾಳ್ ನಾನು ಮನವಿ ಏನಂದ್ರ ಸೇರ್ಪಡೆ ಆಗೋದಿತ್ತಂದ್ರ ಏನ್ ನಿಮ್ ವರ್ತನೆ ಅದಲ್ಲ, ಒಬ್ಬ ರಾಜ್ಯಾಧ್ಯಕ್ಷನಿಗೆ ಪಕ್ಷ ಕಟ್ಟಿ ಬೆಳೆಸಿದಂತ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡಂತ ಹೇಳಿದಂತ ನೀವು ಸಂದರ್ಭ ಅನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರ್ರಿ ಬೇಡಂಗಿಲ್ಲ ಈ ರೀತಿ ಬಂದ್ರ ನಾನು ಕೂಡ ಇರೋದು ಅದಕ್ಕೆ. ಈ ಪಕ್ಷಕ್ಕೆ ಬರೋದಾದ್ರ ಯಾವ ರೀತಿ ಬರ್ಬೇಕು, ಪಕ್ಷ ಸಿದ್ಧಾಂತಗಳು ಒಪ್ಕೋಬೇಕು. ಇನ್ನು ಯಾವ ರೀತಿ ಪಕ್ಷದ ಒಳಗೆ ಎದ್ದುಕೊಂಡು ನಾ ಯಾವಾಗ ಸಾಕಷ್ಟು ಹೇಳಿದ್ದೀನಿ ನಾನು, ಒಂದ್ ಮನೆಯೊಳಗೆ ಒಂದ್ 4-5 ಜನ ಅಣ್ಣತಂಬ್ರು ಇದ್ದೀವಿ ಅಂದ್ರ ಅದ್ರಾಗ ಒಬ್ಬ ಬ್ರದರ್ ಮನ್ಸಿಗೆ ಬಂದಾಗ ಮನ್ಯಾಗ ದಂಡ್ಲಿ ಮಾಡೋದು, ಮನ್ಸಿಗೆ ಬಂದಾಗ ಮಾತಾಡಕೈತಿ ಅಂದ್ರ ಆ ಮನೆಯ ನೆಮ್ಮದಿ ಹಾಕ್ತೈತಿ. ಬಸವನಗೌಡ್ರು ಈ ವರ್ತನೆಯಿಂದ ಬಂದ್ ನಮ್ಮ ಪಕ್ಷದಾಗ ಬಂದ್ರಂದ್ರ ಇಡೀ ಪಕ್ಷದ ಶಾಂತಿ ಕದಲ್ತೈತಿ. ನೀವು ಬರಾಕ್ನ ಇರೋದಿಲ್ಲ, ಬರ್ರಿ ಹೆಂಗ್ ಮೊದಲು ಬದಲಾವಣೆ ಆಗ್ರಿ. ನನ್ನ ಅಭಿಪ್ರಾಯ ಇದೆ, ಸೇರ್ಪಡೆ ನನ್ನ ಕಡೆ ಇಲ್ಲ. ಈಗ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀರಿ. ಈಗ ಅವರು ನಿಮ್ಮಲ್ಲೇ ಒಂದಷ್ಟು ವಿರೋಧಿಗಳು ಇದ್ದಾರೆ, ಅವ್ರ ವಿರೋಧಿಗಳು ಇದ್ದಾರೆ ವೈಯಕ್ತಿಕವಾಗಿ. ಅವ್ರ ಕತೆ ಈಗಾಗಲೇ ಅವ್ರ ಪಕ್ಷದಲ್ಲಿ ಬಹಳ ಸಕ್ರಿಯ ಆಗಿದ್ದಾರೆ ಸರ್. ನೋಡ್ರಿ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಬಹಳಷ್ಟು ಅದಾರಲ್ಲ, ಅವ್ರೆಲ್ಲ ಹೆಂಗ ಅದಾರ ಅಂದ್ರೆ ಅಧಿಕಾರಕ್ಕಾಗಿಲ್ಲ. ಕೆಲವೊಂದು ಮಂದಿ ಅಧಿಕಾರವನ್ನು ಅನುಭವಿಸಿ ಅಧಿಕಾರದ ಕೊರತೆ ಆದಾಗ ಏನ್ರಿ ಮಾತಾಡಕತ್ತಾರ ಹೊರತು ಈ ಪಕ್ಷದ ಕಾರ್ಯಕರ್ತರು ಏನಾದಾರ ಅಂದ್ರ ಯಾವ ವಿಚಾರ ನಿಮ್ಗೆ ವಿಚಿತ್ರ ಅನಿಸ್ತದ. ಇವತ್ತು ಬಿಜಾಪುರದಿಂದ 100 ಜನ ಪಕ್ಷದ ಪದಾಧಿಕಾರಿಗಳು ವಿಸ್ತಾರಕ್ಕೆ ಹೋಗ್ಯಾರ. ನಾವ್ ಏನೇನೋ ವ್ಯವಸ್ಥೆ ಇಲ್ಲ, ಸ್ವಂತ ಖರ್ಚಿನಿಂದ ಮುಂಜಾನೆ ಹೋಗ್ತಾರ, ತಮ್ಮ ಬೂತಿಗೆ ಹೋಗ್ತಾರ, ಕೆಲಸ ಮಾಡ್ತಾರ, ಸ್ವಂತ ಖರ್ಚು ಊಟ ಮಾಡ್ತಾರ, ಒಂದು ಖರ್ಚು ಬಿಜಾಪುರ ಮನೆಗೆ ಬರ್ತಾರ. ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಅದಾರ. ಆದ್ರೆ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ಬೇಕು ನೀವು. ಬಾಗಲಕೋಟದಾಗ ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಪ್ರಚಾರ ಮಾಡಕ್ ಹಚ್ಚಾರ ಹೊರತು ಪ್ರೀತಿಯಿಂದ ಪ್ರಚಾರ ಮಾಡತಕ್ಕಂತ ವ್ಯವಸ್ಥೆ ಇಲ್ಲ. ಇವತ್ತು ಹಣ ಹೆಂಡ ತಗೊಂಡ್ ಬಂದ ಮುಖ್ಯಮಂತ್ರಿ ಕೂತಾರ, ಆದ್ರೆ ಅವ್ರಿಗೆ ಇನ್ನೂ ಕೂಡ ಕಾನ್ಫಿಡೆಂಟ್ ಬರಕ್ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ ಬಾಗಲಕೋಟೆ ಜಿಲ್ಲೆ ಒಳಗದ. ಬಾಗಲಕೋಟೆ ಮತಕ್ಷೇತ್ರ ಅದ, ದಾವಣಗೆರೆ ಮತಕ್ಷೇತ್ರ. ಸರ್ ಅಂತ ಚರ್ಚೆ ಇಲ್ಲ. ನೀವು ಯಾಕಂದ್ರೆ ನೀವು ಮಾಧ್ಯಮದವ್ರು ಅಷ್ಟೇ ಮಾಡಕತ್ತೀರಿ. ಸರ್ ಅವ್ರು ವೈಯಕ್ತಿಕ ಯಾರು ತಾವು ಬೇಕಾಗಿ ಮಾತಾಡಬಹುದು, ಆದ್ರೆ ಪಕ್ಷದಲ್ಲಿ ಅಂತ ಚರ್ಚೆಗಳು ಏನು ನನಗೆ ನಡೆದಿಲ್ಲ. ವೈಯಕ್ತಿಕ ನೋಡಿ ಸರ್, ವೈಯಕ್ತಿಕ ನಾ ಇಲ್ಲ, ವೈಯಕ್ತಿಕ ನಾನು ಅವ್ರ ಬಿಜಾಪುರ ಜಿಲ್ಲೆಯವನಾಗಿ ನಾ ವಿರೋಧ ಮಾಡಕ್ಕಾಗೋದಿಲ್ಲ. ನಾ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನನ್ನ ಮನವಿ ಅದ, ನಿಮ್ಮ ವರ್ತನೆಗಳ ಬದಲಾವಣೆ ಆಗಲೇಬೇಕು. ಅದಕ್ಕೆ ನಿಮ್ಮ ಭವಿಷ್ಯ ಅದ, ನಿಮ್ಮ ಕಾರ್ಯಕರ್ತ ಅಭಿಮಾನ ಹಿಂಗಿನ ಹತ್ರ ಗೊತ್ತಿಲ್ಲ. ಆದ್ರೆ ಪಕ್ಷದ ಶಿಸ್ತಿನ ಒಬ್ಬರ ಜಿಲ್ಲಾಧ್ಯಕ್ಷನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ನೀವು ಬರುವುದಾದ್ರ ಅಥವಾ ಪಕ್ಷದಲ್ಲಿ ಬಂದು ಮತ್ತೇನ ನೀವು ಅಧಿಕಾರ ಪಡಿತಕ್ಕಂಥ ಆಸೆ ಏನಿತ್ತಂದ್ರ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗ್ಬೇಕು ಹೊರತು ಅಲ್ಲ ಸರ್. ಮತ್ತೆ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮಾತನಾಡ್ತೀರಿ ಮನಸ್ಸಿಗೆ ಬಂದಂಗ. ಇವತ್ತಿನ ಪಕ್ಷದ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು ಸರ್ ಒಂದು ಮಾತು ಹೇಳ್ತೇನೆ ನಿಮಗ. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ರು
ತಮಗೆ ವೈಯಕ್ತಿಕವಾದಂತ ಪಕ್ಷದ ಪದಾಧಿಕಾರಿಗಳನ್ನ ಸಾಕಷ್ಟು ಅವ್ರ ಜೊತೆ ದುಡ್ದಂತವ್ರದ ಅಂಥವ್ರನ್ನ ಕೂಡ ಕನ್ಸಿಡರ್ ಮಾಡಾರದೆ ಕಾರ್ಪೊರೇಟರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಆದ್ರೂ ಕೂಡ ಆ ಪದಾಧಿಕಾರಿ ಇನ್ನೂ ಪಕ್ಷ ಗಟ್ಟಿಯಾಗಿ ಉಳ್ದಾರ. ಅಂತ ಪದಾಧಿಕಾರಿ ನಮ್ಮ ಭಾರತೀಯ ಜನತಾ ಪಕ್ಷ ಅದಾರ. ಸೋಷಿಯಲ್ ಮೀಡಿಯಾ ಒಳಗೆ ಅದೇ ಫೋಟೋ ವೈರಲ್ ಆಗ್ತಾ ಇದೆ. ಟೈಪ್ ಆಗಿದ್ದಾರೆ, ಮತ್ತೊಬ್ಬ ಅಭ್ಯರ್ಥಿ ಜೊತೆ ನಿಂತಿರೋ ಫೋಟೋ ವೈರಲ್ ಆಗಿದೆ. ಮಾಜಿ ಸಚಿವರು ಅವ್ರ ಜೊತೆ ನಿಂತಿರೋ ಮೊನ್ನೆ ಸುಟ್ಕೇಸ್ ಗಿರಾಕಿ ಅಂತ ಕಾಮೆಂಟ್ ಕೂಡ ಹಾಕಿದ್ದಾರೆ. ಅದಕ್ಕೇನು ನನಗೆ ಅದೇನೋ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ. ಕಾರ್ಪೊರೇಷನ್ ಇಲೆಕ್ಷನ್ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಮುಸ್ಲಿಂ ಅವರಿಗೆ ಅಪ್ಪು ಪಟೇಲ್ ಜೊತೆ ಫೋಟೋ ವೈರಲ್ ಆಗ್ತಾ ಇದೆ. ಹಾ, ಅದ್ರ ಬಗ್ಗೆ ಏನು ನನಗೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಮಾಡಿರೋದನ್ನ ಸಮಸ್ಯೆ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ. ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಹ್ಮ್ ಅಪ್ಪು ಪಟೇಲ್ ಜೊತೆ ಹ್ಮ್ ಮುಸ್ಲಿಂ ಫೋಟೋ ವೈರಲ್ ಆಗ್ತಾ ಇದೆ. ಕೆಳಗಡೆ ಕಾಮೆಂಟ್ಗಳು ಆಗ್ತಾ ಇದ್ದಾರೆ. ಸುಟ್ಕೇಸ್ ಗಿರಾಕಿ ಸರ್ ನೋಡ್ರಿ, ಬರೀ ಫೋಟೋ ಹಿಡ್ಕೊಂಡು ಹೇಳಕ್ ಆಗೋದಿಲ್ಲ. ಅವ್ರು ಏನಾರ ಅಂತ ಒಂದು ಅವ್ರಿಗೆ ಆ ಥರ ಪ್ರೂಫ್ ಇದ್ದು ಅಂದ್ರೆ ಪಕ್ಷ ಬಹಳಷ್ಟು ಬಲಿಷ್ಠ ಅದ. ಇವತ್ತು ಭಾರತೀಯ ಜನತಾ ಪಕ್ಷ ಅಲ್ಲಿ ಹೈಕಮಾಂಡ್ ಕಂಪ್ಲೇಂಟ್ ಕೊಡ್ರಿ. ಆ ಥರ ಇದ್ದಾರೆ. ಆ ಥರ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಬಿಜೆಪಿ ಒಡೆದ ಮನೆ ಆಗ್ತಾ ಇದೆ. ಕಾರ್ಯಕರ್ತರು ಪದಾಧಿಕಾರಿಗಳು ಇವರು ವೈಯಕ್ತಿಕ ಸರ್ ನೋಡ್ರಿ, ನಮ್ಮ ರಾಜ್ಯದ ಅಧ್ಯಕ್ಷರು ಬಿ.ವಾ. ವಿಜಯೇಂದ್ರ ಅವರು ಬಹಳ ಸ್ಟ್ರೆಂಗ್ಸ್ ಪರ್ಸನ್ ಅದಾರ. ಇವತ್ತು ತಾವು ನೋಡಿದ್ರಿ ಬಾಗಲಕೋಟದಲ್ಲಿ ಘಟಾನುಘಟಿಗಳು ಎಲ್ಲ ವಿರೋಧಿಗಳಿದ್ರು. ಅವಾಗ ಇರುವ ನಿರಾಣಿಯರು ಇರ್ಬೋದು, ಇವತ್ತು ಇಲ್ಲ ಬಹಳಷ್ಟು ಚೆನ್ನಾಗಿ ಮಾಡ್ರಿ, ಹಿಂಗೆ ಬಹಳಷ್ಟು ಸಮಸ್ಯೆಗಳಿದ್ದು. ಪೂಜಾರ್ ಅವರು ಇವತ್ತು ಅಲ್ಲಿ ಚುನಾವಣೆ ಮಾಡೋದು ನೋಡಿದ್ರೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಕೂಡ ಕಳೆದ ಸಲ ಸ್ಪರ್ಧಿಸಿ ಈಗ ಟಿಕೆಟ್ ಸಿಗದಾರಂತ ವ್ಯಕ್ತಿ ಕೂಡ ಇವತ್ತು ಅವ್ರ ಹೇಳಿಕೆಗಳನ್ನ ಗಮನಿಸಿದ್ರೆ ಗೊತ್ತಾಗ್ತೈತಿ ಭಾರತೀಯ ಜನತಾ ಪಕ್ಷ ಶಿಸ್ತದ ಅಂತಕ್ಕಂಥದ್ದು ಗೊತ್ತಾಗ್ತದೆ ಸರ್. ಬಿಜೆಪಿಯಿಂದ ಯತ್ನಾಳ್ ಅವರು ಉಚ್ಚಾಟನೆ ಆದಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಸಂಭ್ರಮಾಚರಣೆ ಆಗಿದೆ. ಈಗ ಅವ್ರು ಬಂದದ್ದಕ್ಕೆ ಮತ್ತೆ ಸಂಭ್ರಮಾಚರಣೆ ಆಗ್ತಾ ಇದೆ. ವೈಯಕ್ತಿಕವಾಗಿ ಪ್ರಚಾರ ಆಗ್ತಾ ಇದೆ. ಸಂಭ್ರಮಾಚರಣೆ ಎಲ್ಲಿ ಮಾಡಿವಿ ಸರ್ ನಾವು? ಸಂಭ್ರಮಾಚರಣೆ ಮಾಡಿವಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡದಾಗಿ ಹಾಕೊಳ್ತಾ ಇದ್ದಾರೆ. ಇಲ್ಲ ಸರ್, ಸಂಭ್ರಮಾಚರಣೆ ಏನಿಲ್ಲ. ಸಂಭ್ರಮಾಚರಣೆ ಮಾಡ್ತ ಪಕ್ಷ ಸ್ವಾಗತ ಯಾವ ಮಾಡ್ತಾರೆ? ಸ್ವಾಗತ ನಮ್ಮ ಕಡೆ ಇಲ್ಲ ಸರ್. ನಾನು ಜಿಲ್ಲಾ ಅಧ್ಯಕ್ಷ, ನನ್ನ ಕೇರಿ ಹೇಳ್ತಾರೆ ಸರ್. ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ. ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ. ಬಿಜೆಪಿಗೆ ಯತ್ನಾಳ್ ಅನಿವಾರ್ಯವಲ್ಲ. जुड़े रहिएगा आपके अपने चैनल बीजापुर समय के साथ।